ಈ ಪ್ರಚಾರ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಬಾಗಲಕೋಟೆ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಶ್ರೀ ತಿಮ್ಮಾಪುರ್ ಅವರ, ಇನ್ನೊಬ್ಬರು ಸಚಿವರಾದಂಥ ಶ್ರೀ ಶಿವಾನಂದ್ ಪಾಟೀಲ್ ಅವರ, ಸಚಿವರಾದಂಥ ಶ್ರೀ ಬೈರತಿ ಸುರೇಶ್ ಅವರ, ಎಲ್ಲ ಶಾಸಕ ಮಿತ್ರರ, ಮಾಜಿ ಶಾಸಕರುಗಳ, ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳ, ಇಲ್ಲಿ ಸೇರಿರ್ತಕ್ಕಂಥ ಆತ್ಮೀಯ ಬಂಧುಗಳ, ತಾಯಂದಿರ, ಎಲ್ಲ ಯುವಕ ಮಿತ್ರರ, ಮಾಧ್ಯಮದ ಸ್ನೇಹಿತರ, ಈಗಾಗಲೇ ಮಾತನಾಡಿದಂಥವರು ಉಮೇಶ್ ಮೇಟಿಯವರಿಗೆ ಆಶೀರ್ವಾದ ಮಾಡಬೇಕು ಅಂತೇಳಿ ಮನವಿಯನ್ನು ಮಾಡಿದ್ದಾರೆ. ಈ ಉಪಚುನಾವಣೆ ಆಕಸ್ಮಿಕವಾಗಿ ಬಂದಂತ ಚುನಾವಣೆ ಇದು. ನಾವ್ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಎಚ್.ವೈ. ಮೇಟಿಯವರು ನಿಧನರಾಗ್ತಾರೆ ಅಂತಕ್ಕಂಥದ್ದು ಯಾವ ಸೂಚನೆಗಳು ಇರಲಿಲ್ಲ, ಯಾವ ಚಿಹ್ನೆಗಳು ಇರಲಿಲ್ಲ. ಅವರು ಅಕಾಲಿಕ ಮರಣಕ್ಕೆ ತುತ್ತಾದರು. ಅವರು ನಿಧನರಾದರಿಂದ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ ಖಾಲಿಯಾಯಿತು. ಈ ಖಾಲಿಯಾದಂತ ಜಾಗವನ್ನ ಭರ್ತಿ ಮಾಡಲಿಕ್ಕೋಸ್ಕರ ಈ ಉಪಚುನಾವಣೆ ನಡೀತಾ ಇದೆ. ಇಲ್ಲದೆ ಹೋದರೆ ಕಾನೂನು ರೀತಿಯ 5 ವರ್ಷಕ್ಕೊಮ್ಮೆ ಚುನಾವಣೆ ನಡೀಬೇಕು. ಮಧ್ಯದಲ್ಲಿ ನಿಧನರಾದ್ರೆ ಆ ಜಾಗ ಹಾಗೆ ಖಾಲಿ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಭರ್ತಿ ಮಾಡಲೇಬೇಕು. ಆದ್ರಿಂದ ಈ ಉಪಚುನಾವಣೆ ನಡೀತಾ ಇದೆ. ಈ ಉಪಚುನಾವಣೆಯಲ್ಲಿ ಎಚ್.ವೈ. ಮೇಟಿಯವರ ಸ್ಥಾನವನ್ನು ಭರ್ತಿ ಮಾಡಲಿಕ್ಕೆ ಅವರ ಸ್ವಂತ ಮಗ ಉಮೇಶ್ ಮೇಟಿಯವರನ್ನ ನಾವು ಅಭ್ಯರ್ಥಿಯನ್ನಾಗಿ ಮಾಡಿದ್ದೇವೆ. ನಾಲ್ಕು ಜನರು ಕೂಡ ಟಿಕೆಟ್ ಕೇಳಿದ್ರು. ನಮ್ಮಲ್ಲಿ ಯಾರಿಗಾರು ಕೊಡಿ, ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಚುನಾವಣೆಯನ್ನ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ರು. ಕಾಂಗ್ರೆಸ್ನ ಸಂಪ್ರದಾಯ ಮತ್ತು ಪದ್ಧತಿ, ಯಾರು ನಿಧನರಾಗ್ತಾರೆ ಅವ್ರ ಮನೆಯವರಿಗೆ ಕೊಡಬೇಕು ಅಂತಕ್ಕಂಥದ್ದು ಸಂಪ್ರದಾಯ ಮತ್ತು ಅದು ಯಾವಾಗಲೂ ಕೂಡ ನಡ್ಕೊಂಡು ಬಂದಿರತಕ್ಕಂಥ ರೀತಿ. ಅದಕ್ಕೋಸ್ಕರ ಅವ್ರ ಕುಟುಂಬ ವರ್ಗದವರಿಗೆ ಟಿಕೆಟ್ ಕೊಡಬೇಕು ಅಂತೇಳಿ
ಕಾಂಗ್ರೆಸ್ಸಿನ ಹೈಕಮಾಂಡ್ ತೀರ್ಮಾನ ಮಾಡಿತು. ನಾನು ಕರೆದು ಮಾತನಾಡಿದ್ದೆ, ನಿಮ್ಮಲ್ಲಿ ಟಿಕೆಟ್ ಕೊಡ್ತೀವಿ, ಯಾರಿಗಾದ್ರೂ ಹೈಕಮಾಂಡ್ ಯಾರು ತೀರ್ಮಾನ ಮಾಡುತ್ತದೆ ನೀವೆಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಅಂತ ಹೇಳಿದ್ದೆ. ಹಾಗಾಗಿ ಅವರ 4 ಮಕ್ಕಳ ಟಿಕೆಟ್ ಕೇಳಿದವರಲ್ಲಿ ಉಮೇಶ್ ಮೇಟಿ ಅವರನ್ನ ಅಭ್ಯರ್ಥಿಯನ್ನಾಗಿ ಕಾಂಗ್ರೆಸ್ಸಿನ ಹೈಕಮಾಂಡ್ ಮಾಡಿದೆ. HY ಮೇಟಿ ಅವರು 5 ಬಾರಿ ಶಾಸಕರಾಗಿದ್ರು, ಒಮ್ಮೆ ಲೋಕಸಭಾ ಸದಸ್ಯರಾಗಿದ್ರು, ಮಂತ್ರಿನೂ ಕೂಡ ಆಗಿದ್ರು. ಅತ್ಯಂತ ನಿಷ್ಠಾವಂತ ಕಾಂಗ್ರೆಸ್ ಪಾರ್ಟಿಯ ಮನುಷ್ಯ. ನನಗೆ ಬಹಳ ಆಪ್ತರಾಗಿದ್ದಂಥವ್ರು. ನಾನು ಜನತಾದಳದಲ್ಲಿದ್ದಾಗ ಜನತಾದಳದಲ್ಲಿದ್ದರು, ಕಾಂಗ್ರೆಸ್ ಪಾರ್ಟಿಯನ್ನು ಸೇರ್ಕೊಂಡಾಗ ಕಾಂಗ್ರೆಸ್ ಪಕ್ಷಕ್ಕೆ ಬಂದರು, ಮತ್ತೆ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ನಿಷ್ಠಾವಂತ ಸದಸ್ಯನಾಗಿ ಕಾರ್ಯಕರ್ತನಾಗಿ ದುಡಿತಾ ಇದ್ರು. ನಾವ್ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಅವರು ಮಧ್ಯದಲ್ಲೇ ಕಾಲ ಆಯ್ತಾರೆ ಅಂತ ಹೇಳಿ. ಆದ್ರೆ ಆಗಿದೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನೀವೆಲ್ಲರೂ ಕೂಡ ಬಾಗಲಕೋಟೆಯ ಮತಕ್ಷೇತ್ರದ ಎಲ್ಲ ಜನ ಅವರನ್ನು ಆಯ್ಕೆ ಮಾಡಿದ್ರಿ. ಅವರು ನನಗೆ ಬಹಳ ಹತ್ತಿರದಿಂದ ಗೊತ್ತಿರ್ತಕ್ಕಂಥವ್ರು. ಆದ್ದರಿಂದ ಅವರು ಜನಪರವಾಗಿ ಇರ್ತಕ್ಕಂಥ ವ್ಯಕ್ತಿಯಾಗಿದ್ದರು, ಶಾಸಕರಾಗಿದ್ದರು. ಬಹಳಷ್ಟು ಜನಪರವಾದಂಥ ಕೆಲಸಗಳನ್ನ ಮಾಡ್ತಾ ಇದ್ರು, ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇದ್ರು. ನನ್ನ ಹತ್ರ ಬರ್ತಿದ್ರು ಯಾವಾಗಲೂ ಕೂಡ. ಬೆಂಗಳೂರು ಬಂದಾಗೆಲ್ಲ ನನ್ನನ್ನು ಭೇಟಿ ಮಾಡದೆ ಹೋಗ್ತಿರ್ಲಿಲ್ಲ. ಆ ಭೇಟಿಯಾದಂಥ ಸಂದರ್ಭದಲ್ಲಿ ಬಾಗಲಕೋಟೆ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಮಾತ್ರ ಚರ್ಚೆ ಮಾಡ್ತಾ ಇದ್ರು. ಈ ಅಭಿವೃದ್ಧಿ ಪಡಿಸಲಿಕ್ಕೆ ಅನೇಕ ಪ್ರಯತ್ನಗಳನ್ನ ಅವರು ಮಾಡಿದ್ದಾರೆ, ಮತ್ತೆ ಅಭಿವೃದ್ಧಿ ಪಡಿಸಿದ್ದಾರೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಸೊ ಅವ್ರ ಜಾಗದಲ್ಲಿ ಉಮೇಶ್ ಮೇಟಿನೂ ಕೂಡ ಅವರ ಹಾಕಿಕೊಟ್ಟಂತ ದಾರಿನಲ್ಲೇ ನಡೀತಾರೆ ಅಂತಕ್ಕಂಥ ವಿಶ್ವಾಸ, ನಂಬಿಕೆ ನನಗಿದೆ. ನೀವೆಲ್ಲರೂ ಕೂಡ ಉಮೇಶ್ ಮೇಟಿಯವರನ್ನ ಇನ್ನು 2 ವರ್ಷ ಅವಧಿ ಇದೆ. ಈ 2 ವರ್ಷದ ಅವಧಿಗೆ ಉಮೇಶ್ ಮೇಟಿಯವರನ್ನ ಆಶೀರ್ವಾದ ಮಾಡಿ ವಿಧಾನಸಭೆಗೆ ಕಳಿಸಿಕೊಡಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಮೇಟಿಯವರ ರೀತಿನಲ್ಲೇ ಉಮೇಶ್ ಮೇಟಿನೂ ಕೂಡ ನಿಮ್ಮ ಪರವಾಗಿ ಧ್ವನಿ ಎತ್ತಾರೆ ವಿಧಾನಸಭೆಯಲ್ಲಿ. ಈ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡ್ತಾರೆ ಅಂತಕ್ಕಂಥ ನಂಬಿಕೆ, ವಿಶ್ವಾಸ ಇದೆ. ನಾನು ಈ ರಾಜ್ಯದ ಮುಖ್ಯಮಂತ್ರಿ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಭಾರತೀಯ ಜನತಾ ಪಕ್ಷದವರು ಕೂಡ 4 ವರ್ಷ ಅಧಿಕಾರ ಮಾಡಿದ್ರು. 2019ರಿಂದ 23ರವರೆಗೆ ಅವರ ಅಧಿಕಾರದ ಅವಧಿನಲ್ಲಿ
ಯಾವ ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಾಡಲಿಲ್ಲ. ನಿಮ್ಗೆಲ್ಲ ಗೊತ್ತಿದೆ ಅನ್ನೋ ಕಾಣಿಸುತ್ತೆ. ಅವರು ಯಾವ ಅಭಿವೃದ್ಧಿ ಕೆಲಸನೂ ಕೊಡ್ಲಿಲ್ಲ, ಮಾಡಲಿಲ್ಲ. 4 ವರ್ಷ ಅಧಿಕಾರದಲ್ಲಿ ಇದ್ದಾಗ ಯುಕೆಪಿ 3ನೇ ಹಂತ ಅದನ್ನು ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡಲಿಲ್ಲ. ಕೇಂದ್ರದಲ್ಲಿ ಅವರದೇ ಸರ್ಕಾರ, ರಾಜ್ಯದಲ್ಲೂ ಅವರದೇ ಸರ್ಕಾರ, ಎರಡೂ ಕಡೆ ಅವ್ರದೇ ಸರ್ಕಾರ ಇದ್ರೂ ಕೂಡ ನರೇಂದ್ರ ಮೋದಿ ಅವರು ಕೇಂದ್ರದ ಪ್ರಧಾನಮಂತ್ರಿ, ಇಲ್ಲಿ ಯಡಿಯೂರಪ್ಪನವರು, ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿದ್ದರು. 2 ವರ್ಷ ಮುಖ್ಯಮಂತ್ರಿಗಳಾಗಿದ್ದರು. ಅವ್ರು ಯಾರು ಕೂಡ ಪ್ರಯತ್ನ ಮಾಡಲಿಲ್ಲ. 3ನೇ ಹಂತ ತೀರ್ಮಾನ ಆಗಿ 13 ವರ್ಷಗಳಾಗಿದೆ. 13 ವರ್ಷ 13 ವರ್ಷದಿಂದ ಗೆಜೆಟ್ ನೋಟಿಫಿಕೇಶನ್ ಆಗಿಲ್ಲ. ಗೆಜೆಟ್ ನೋಟಿಫಿಕೇಶನ್ ಮಾಡಲಿಕ್ಕೆ ಯಾವುದೇ ತೊಡಕುಗಳಿಲ್ಲ, ಅಡಚಣೆಗಳಿಲ್ಲ. ಈ ಗೆಜೆಟ್ ನೋಟಿಫಿಕೇಶನ್ ಅನ್ನ ಮಾಡಲಿಲ್ಲ. ಜೊತೆಗೆ 4 ವರ್ಷ ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಭೂ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನ ಮಾಡಲಿಲ್ಲ. ಅವರು ಭೂಮಿ ಪರಿಹಾರ ಕೊಡಬಹುದಾಗಿತ್ತು ಕನಿಷ್ಠ ಪಕ್ಷ, ಅದನ್ನೂ ಕೂಡ ಮಾಡಲಿಲ್ಲ. ಕಡಿಮೆ ದುಡ್ಡನ್ನ ಪರಿಹಾರವಾಗಿ ಕೊಡ್ತೀವಿ ಅಂತೇಳಿ ಘೋಷಣೆ ಮಾಡಿದ್ರು. ಅದಕ್ಕೆ ಭೂಮಾಲೀಕರು ಒಪ್ಪಲಿಲ್ಲ. ನಾನು ಮುಖ್ಯಮಂತ್ರಿಯಾಗಿ ರೈತ ಸಂಘಟನೆಗಳನ್ನ, ಶಾಸಕರನ್ನ, ಮಾಜಿ ಶಾಸಕರನ್ನ ಕರೆದೆ. 2 ಮೀಟಿಂಗ್ಗಳನ್ನು ಮಾಡಿದೆ. 2 ಮೀಟಿಂಗ್ಗಳನ್ನು ಮಾಡಿ ಭೂಮಿ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನ ತೀರ್ಮಾನ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡಿದೆ. 1 ಎಕರೆ ನೀರಾವರಿ ಜಮೀನಿಗೆ 40 ಲಕ್ಷ, ಖುಷ್ಕಿ ಜಮೀನಿಗೆ ಅಂದ್ರೆ ಒಣ ಬೇಸಾಯ ಜಮೀನಿಗೆ 30 ಲಕ್ಷ ರೂಪಾಯಿಗಳನ್ನ ಒಂದೇ ಹಂತದಲ್ಲಿ ಒಪ್ಪಂದದ ರೀತಿಯಲ್ಲಿ ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದೆ. ರೈತರು ಕೂಡ ಒಪ್ಪಿಕೊಂಡ್ರು, ಶಾಸಕರು ಕೂಡ ಒಪ್ಪಿಕೊಂಡ್ರು. ಈಗಾಗಲೇ ಪ್ರಾರಂಭ ಮಾಡಿದ್ದೀವಿ. ಅದನ್ನು ರೈತರಿಗೆ ಪರಿಹಾರ ಕೊಡ್ಲಿಕ್ಕೆ ಕೆಲಸ ಪ್ರಾರಂಭ ಮಾಡಿದ್ದೀವಿ. ಇನ್ನು 2-3 ವರ್ಷಗಳಲ್ಲಿ ಎಲ್ಲ ರೈತರಿಗೆ ಪರಿಹಾರವನ್ನ ಕೊಟ್ಟು ಅವರನ್ನ ಸ್ಥಳಾಂತರ ಮಾಡತಕ್ಕಂಥ ಕೆಲಸವನ್ನ ಮಾಡ್ತೇವೆ. ಜೊತೆಗೆ ಕಾಲುವೆ ಭೂಮಿ ಕಳ್ಕೊಂಡಿರ್ತಕ್ಕಂಥವರಿಗೆ ಭೂಮಿಯನ್ನ ಪರಿಹಾರವನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ. ಆದ್ರೆ ಆಲ್ಮಟ್ಟಿ ಡ್ಯಾಮ್ನ ಎತ್ತರ ಆಗ್ಬೇಕಾದ್ರೆ ಕೇಂದ್ರ ಸರ್ಕಾರ ಗೆಜೆಟ್ ನೋಟಿಫಿಕೇಶನ್ ಅನ್ನ ಮಾಡಬೇಕು. 13 ವರ್ಷ ಆಯ್ತು ಗೆಜೆಟ್ ನೋಟಿಫಿಕೇಶನ್ ಮಾಡಿಲ್ಲ. ನೀವು ಇದನ್ನ ಅರ್ಥ ಮಾಡ್ಕೋಬೇಕು. ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರನೇ ಇದೆ, ಇಲ್ಲಿ ವಿರೋಧ ಪಕ್ಷವಾಗಿದ್ದಾರೆ. ನಾವು ಅನೇಕ ಸಾರಿ, ನಾನು DK ಶಿವಕುಮಾರ್, ನಮ್ಮ ಉಪಮುಖ್ಯಮಂತ್ರಿಗಳು, ನೀರಾವರಿ ಮಂತ್ರಿ, ಅವರು ಹೋಗಿ ಪ್ರಧಾನಮಂತ್ರಿಗಳನ್ನ, ನೀರಾವರಿ ಮಂತ್ರಿಗಳನ್ನ ಭೇಟಿ ಮಾಡಿ ಅನೇಕ ಸಾರಿ ಹೋಗರದು ನಾವು ಗೆಜೆಟ್ ನೋಟಿಫಿಕೇಶನ್ ಮಾಡ್ರಿ, ಗೆಜೆಟ್ ನೋಟಿಫಿಕೇಶನ್ ಮಾಡ್ರಿ ಅಂತೇಳಿ ಇವತ್ತಿನವರೆಗೆ ಮಾಡಿಲ್ಲ. ನೀವು ಇದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ.
ಗೆಜೆಟ್ ನೋಟಿಫಿಕೇಶನ್ ಆಗದೇನೆ ಡ್ಯಾಮ್ನ ಎತ್ತರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರವಾಗಿ ನಾವು ಅನೇಕ ಸಾರಿ ಮನವಿ ಮಾಡಿದ್ರು ಕೂಡ ಇಲ್ಲಿವರೆಗೆ ಮಾಡಿಲ್ಲ. ನೀವು ದಯಮಾಡಿ ಅರ್ಥ ಮಾಡ್ಕೋಬೇಕಾಗ್ತದೆ. ಬಿಜೆಪಿಯವರು ಏನ್ ಹೇಳ್ತಾರೆ ಗೊತ್ತಿಲ್ಲ, ಇದ್ರ ಬಗ್ಗೆ ಸುಳ್ಳು ಹೇಳ್ತಾರೆ, ಅಪಪ್ರಚಾರ ಮಾಡ್ತಾರೆ. ಗೆಜೆಟ್ ನೋಟಿಫಿಕೇಶನ್ ಮಾಡಲಿಕ್ಕೆ ಯಾವುದೇ ಅಡಚಣೆಗಳಿಲ್ಲ, ಯಾವುದೇ ತೊಂದರೆಗಳಿಲ್ಲ. ಇದನ್ನ ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೊತೀರಿ ಅಂತಕ್ಕಂಥದ್ದು ನನ್ನ ಭಾವನೆ. ನಾನು ಈಗಲೂ ಕೂಡ ಒತ್ತಾಯ ಮಾಡ್ತೇನೆ, ಗೆಜೆಟ್ ನೋಟಿಫಿಕೇಶನ್ ಅನ್ನ ಮಾಡಿದ ಕೂಡಲೇ ಅಣೆಕಟ್ಟಿನ ಎತ್ತರವನ್ನ ಮಾಡತಕ್ಕಂಥ ಕೆಲಸವನ್ನ ನಾವು ಮಾಡುತ್ತೇವೆ. ಈ ಭಾಗದ ಜಮೀನುಗಳಿಗೆ ನೀರು ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ. ಇದನ್ನ ಅವರು ಮಾಡಿಲ್ಲ. 4 ವರ್ಷ ಸರ್ಕಾರದಲ್ಲಿದ್ದಾಗಲೂ ಮಾಡಿಲ್ಲ, ನಾವು ಅಧಿಕಾರಕ್ಕೆ ಬಂದಾಗಲೂ ಕೂಡ ಮಾಡಲಿಲ್ಲ, ಮುಂದೆನೆ ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ಇಲ್ಲ. ಅದಕ್ಕೋಸ್ಕರ ತಕ್ಕ ಪಾಠವನ್ನ ಕಲಿಸ್ಬೇಕು ಅನ್ನೋದಾದ್ರೆ, ಅವರಿಗೆ ಸರಿಯಾದ ರೀತಿಯಲ್ಲಿ ಬುದ್ಧಿ ಕಲಿಸ್ಬೇಕು ಅನ್ನೋದಾದ್ರೆ, ಈ ಚುನಾವಣೆಯಲ್ಲಿ ಚರಂತಿ ಮಠ್ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಎತ್ತ ಚರಂತಿ ಮಠವನ್ನು ಈರಣ್ಣ ಚರಂತಿ ಮಠ್, ಈರಣ್ಣ ಚರಂತಿ ಮಠ್ ಅವ್ರಿಗೆ ಕೇಳಿ, ಯಾಕೆ ಗೆಜೆಟ್ ನೋಟಿಫಿಕೇಶನ್ ಇವತ್ತವರೆಗೆ ಮಾಡಿಲ್ಲ? ಗೆಜೆಟ್ ನೋಟಿಫಿಕೇಶನ್ ಮಾಡಿ ನಮ್ಮ ಊರಿಗೆ ವೋಟ್ ಕೇಳಕ್ ಬರ್ರಿ ಅಂತ ಹೇಳ್ತಕ್ಕಂಥ ಕೆಲಸವನ್ನ ನೀವೆಲ್ಲರೂ ಕೂಡ ಮಾಡಬೇಕು ಅಂತಕ್ಕಂಥದ್ದು ನನ್ನ ಅತ್ಯಂತ ಕಳಕಳಿಯ ಮನವಿ ಅಂತಕ್ಕಂಥ ಮಾತುಗಳನ್ನ ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಏನು ಮಾಡಲಿಲ್ಲ, ಅಭಿವೃದ್ಧಿ ಮಾಡಲಿಲ್ಲ, ಯಡಿಯೂರಪ್ಪನವರು ಮಾಡಲಿಲ್ಲ, ಬಸವರಾಜ ಬೊಮ್ಮಾಯಿ ಅವರು ಮಾಡಲಿಲ್ಲ. ಬರೀ ಲೂಟಿ ಹೊಡಿತಕ್ಕಂಥ ಕೆಲಸವನ್ನ ಮಾಡಿದ್ರು, ಬರೀ ಲೂಟಿ ಹೊಡಿತಕ್ಕಂಥದ್ದು. ನಾನು ಎಲ್ಲ ವಿಚಾರಗಳನ್ನು ಕೂಡ ಹೇಳಕ್ ಹೋಗಲ್ಲ. ಇವತ್ತು ನಾನು ಹಣಕಾಸಿನ ಮಂತ್ರಿಯಾಗಿ, ಉಪಮುಖ್ಯಮಂತ್ರಿಯಾಗಿ, ಮುಖ್ಯಮಂತ್ರಿಯಾಗಿ ಹೇಳಿದ್ದೆ, ಎಚ್ ಬೇಟಿಯವರು ಯಾವಾಗಲೂ ಕೂಡ ನಾನು ಭೇಟಿಯಾದಾಗ ಬಾಗಲಕೋಟೆಗೆ ಒಂದು ಮೆಡಿಕಲ್ ಕಾಲೇಜ್ ಬೇಕು, ಬಾಗಲಕೋಟೆಗೆ ಒಂದು ಮೆಡಿಕಲ್ ಕಾಲೇಜ್ ಬೇಕು, ಒಂದು ಆಸ್ಪತ್ರೆ ಆಗ್ಬೇಕು ಅಂತಕ್ಕಂಥ ಮಾತುಗಳನ್ನ ಒತ್ತಾಯ ಪೂರ್ವಕವಾಗಿ ಹೇಳ್ತಾ ಇದ್ರು. ನಾನು ಘೋಷಣೆ ಮಾಡಿದ್ದೆ, 16-17ರಲ್ಲಿ ಘೋಷಣೆ ಮಾಡಿದ್ದೆ. ಆದ್ರೆ ಕಾರಣಾಂತರದಿಂದ ಮಾಡ್ಲಿಕ್ಕೆ ಆಗ್ಲಿಲ್ಲ. ಆದ್ರೆ ಈ ಸಾರಿ ಅಂದ್ರೆ ಕಳೆದ ವರ್ಷ ನಾನು ಬಜೆಟ್ ಮಂಡಿಸಕ್ಕಿಂತ ಮುಂಚಿತವಾಗಿ ಭೇಟಿಯವರು ಹೇಳಿದ್ರು, ಮೆಡಿಕಲ್ ಕಾಲೇಜನ್ನ ಮಾಡಲೇಬೇಕು ಈ ಸಾರಿ ಅಂತ ಹೇಳಿದ್ರು. ನಾನು ಆಯ್ತಪ್ಪ ಅಂತ ಹೇಳಿ ಮೇಟಿಯವರಿಗೆ 2025-26ರಲ್ಲಿ ಘೋಷಣೆ ಮಾಡಿದೆ, ಮೆಡಿಕಲ್ ಕಾಲೇಜನ್ನ ಬಾಗಲಕೋಟೆಯಲ್ಲಿ ಕೊಟ್ಟೇ ಕೊಡ್ತೀವಿ ಅಂತಕ್ಕಂಥ ಮಾತುಗಳನ್ನ ಹೇಳಿದೆ. ಆದರೆ ಕಾರಣಾಂತರದಿಂದ ಸ್ವಲ್ಪ ವಿಳಂಬ ಆಯಿತು ಅದನ್ನ ಶಂಕುಸ್ಥಾಪನೆ ಮಾಡೋದು. ಆ ಶಂಕುಸ್ಥಾಪನೆಯಲ್ಲಿ ಅಷ್ಟೊತ್ತಿಗೆ HY ಮೇಟಿಯವರು ನಿಧನರಾಗಿದ್ರು. ಅವರು ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ಇರಲಿಲ್ಲ ಅಂತಕ್ಕಂಥದ್ದೇ ಬಹಳ ನೋವಿನ ಸಂಗತಿ. ಇವತ್ತು ಬಾಗಲಕೋಟೆಗೆ ಮೆಡಿಕಲ್ ಕಾಲೇಜು ಬಂದಿದ್ರೆ ಈಗಾಗಲೇ ಶಂಕುಸ್ಥಾಪನೆ ಮಾಡಿದ್ದೀವಿ, ಕಳೆದ ತಿಂಗಳು ಶಂಕುಸ್ಥಾಪನೆ ಆಗಿದೆ. ಆ ಶಂಕುಸ್ಥಾಪನೆ ಆಗ್ಬೇಕಾದ್ರೆ, ಮೆಡಿಕಲ್ ಕಾಲೇಜ್ ಆಗ್ಬೇಕಾದ್ರೆ ಬಾಗಲಕೋಟೆನಲ್ಲಿ, ಅದಕ್ಕೆ ಕಾರಣ HY ಮೇಟಿಯವರು ಅಂತಕ್ಕಂಥದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಇವರು 4 ವರ್ಷ ಇದ್ರು ಬಿಜೆಪಿಯವರು, 4 ವರ್ಷದಲ್ಲಿ ಮೆಡಿಕಲ್ ಕಾಲೇಜನ್ನ ಮಾಡಲಿಲ್ಲ.
ನಾನು ಭರವಸೆ ಕೊಟ್ಟಿದ್ದೆ ಈ ರಾಜ್ಯದ ಜನರಿಗೆ, ಪ್ರತಿ ಜಿಲ್ಲೆನಲ್ಲಿ ಒಂದು ಮೆಡಿಕಲ್ ಕಾಲೇಜನ್ನು ಮಾಡ್ತೇನೆ, ಆಸ್ಪತ್ರೆಯನ್ನು ಮಾಡೇ ಮಾಡ್ತೀನಿ ಅಂತೇಳಿ. ಈಗಾಗಲೇ ಸುಮಾರು 24 ಜಿಲ್ಲೆಗಳಲ್ಲಿ ಮೆಡಿಕಲ್ ಕಾಲೇಜ್ ಆಗಿದೆ, ಆಸ್ಪತ್ರೆಗಳಾಗಿದ್ದಾವೆ, ಟ್ರಾಮಾ ಸೆಂಟರ್ಗಳಾಗಿದ್ದಾವೆ, ಜೊತೆಗೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳನ್ನು ಕೂಡ ಮಾಡ್ತೇವೆ. ಬಾಗಲಕೋಟೆನಲ್ಲೂ ಕೂಡ ಬರೀ ಮೆಡಿಕಲ್ ಕಾಲೇಜ್ ಎಲ್ಲ ಆಸ್ಪತ್ರೆ ಮಾಡಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಕೂಡ ಮಾಡ್ತೇವೆ, ಟ್ರಾಮಾ ಸೆಂಟರ್ ಅನ್ನು ಕೂಡ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇಷ್ಟೆಲ್ಲ ಆಗ್ಬೇಕಾದ್ರೆ HY ಮೇಟಿಯವರು ಕಾರಣ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ನಮ್ಮ ಸರ್ಕಾರ ನುಡಿದಂತೆ ನಡೆಯುವ ಸರ್ಕಾರ. ಏನ್ ಮಾತು ಕೊಟ್ಟಿದ್ದೀವಿ ಅದನ್ನ ನಡೆಸ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೇವೆ, ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತೇವೆ. ಈಗ ನಾನು 2013ರಿಂದ 2018ರವರೆಗೆ ಮುಖ್ಯಮಂತ್ರಿ ಆಗಿದ್ದೆ. ಆ ಸಂದರ್ಭದಲ್ಲಿ 165 ಭರವಸೆಗಳನ್ನು ಜನರಿಗೆ ಕೊಟ್ಟಿದ್ದು, ಈ ರಾಜ್ಯದ ಜನರಿಗೆ ಕೊಟ್ಟಿದ್ದು. ಆ 165 ಭರವಸೆಗಳಲ್ಲಿ 158 ಭರವಸೆಗಳನ್ನ ಈಡೇರಿಸ್ತು. 158 ಭರವಸೆಗಳನ್ನ ಈಡೇರಿಸಿದ್ದೀವಿ. ಅನ್ನಭಾಗ್ಯ, ಕ್ಷೀರಭಾಗ್ಯ, ಕ್ಷೀರಧಾರೆ, ಕೃಷಿ ಭಾಗ್ಯ, ಮನಸ್ವಿನಿ, ಮತ್ತೆ ಶಿವಭಾಗ್ಯ, ಇವೆಲ್ಲ ಕಾರ್ಯಕ್ರಮಗಳನ್ನ ಮಾಡಿರ್ತಕ್ಕಂಥದ್ದು ನಾವೇನೆ. ಮತ್ತೆ ಸಾಲ ಮನ್ನಾ ಮಾಡಿರ್ತಕ್ಕಂಥ ಈಗಾಗಲೇ ನಮ್ಮ ಸರ್ನಾಯಕ್ ಅವರು ಪ್ರಸ್ತಾಪ ಮಾಡಿದ್ದಾರೆ. 50,000ದವರೆಗೆ ಸಾಲ ಮನ್ನಾ ಮಾಡೋದು. ಕೇಂದ್ರ ಸರ್ಕಾರ 72,000 ಕೋಟಿ ಸಾಲ ಮನ್ನಾ ಮಾಡುತ್ತೆ. 72,000 ಕೋಟಿ ಸಾಲ. ನರೇಂದ್ರ ಮೋದಿ ಅವರು 1 ರೂಪಾಯಿ ಮನ್ನಾ ಮಾಡಿದಾರ ಏನ್ರಿ? ನೀವೇ ರೈತರು ಹೇಳಿ ನೋಡೋಣ. 1 ರೂಪಾಯಿ ಮನ್ನಾ ಮಾಡಿದಾರ? ಮತ್ತೆ ಯಾಕೆ ಓಟ್ ಹಾಕ್ಬೇಕು ಅವ್ರಿಗೆ? ಯಾಕೆ ಓಟ್ ಹಾಕ್ಬೇಕು? 1 ರೂಪಾಯಿ ಮನ್ನಾ ಮಾಡಲಿಲ್ಲ. ಇವತ್ತು ನಮ್ಮ ಸರ್ಕಾರ ಬಂದ್ಮೇಲೆ, ಅಧಿಕಾರಕ್ಕೆ ಬಂದ್ಮೇಲೆ, ಯಾಕಂತಂದ್ರೆ ಕೊರೋನಾ ರೋಗದಿಂದ ಬಹಳ ಜನ ಹೈರಾಣಾಗಿದ್ರು, ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ರು. ಅದಕ್ಕೋಸ್ಕರ ನಾವು, ನಮ್ಮ ಸರ್ಕಾರ ಯೋಚನೆ ಮಾಡಿತು, ಬಡವರಿಗೆ, ರೈತರಿಗೆ, ಮಹಿಳೆಯರಿಗೆ ವಿಶೇಷವಾಗಿ ಸಹಾಯ ಮಾಡಬೇಕು ಅಂತೇಳಿ 5 ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡೋದು. ಗ್ಯಾರಂಟಿ ಯೋಜನೆಗಳು ಯಾರ್ಯಾರು? ಗ್ಯಾರಂಟಿ ಬಸ್ನಲ್ಲಿ ಶಕ್ತಿ ಯೋಜನೆ, ಯಾರ್ಯಾರು ಹೆಣ್ಮಕ್ಳು ಫ್ರೀಯಾಗಿ ತಿರುಗಾಡ್ತಾ ಇದ್ದೀರೋ ಅಲ್ವಾ? ಕೈ ಎತ್ತಿ ನೋಡೋಣ. ಯಾರು ಮಾಡಿದ್ರು ಇದು? ಬಿಜೆಪಿ ಅವ್ರು ಮಾಡಿದ್ರ? 4 ವರ್ಷ ಇದ್ರಲ್ಲ ತಾಯಿ. ಏನ್ರಮ್ಮ ಮಾಡಿದ್ರೇನ್ರಮ್ಮ? ಯಡಿಯೂರಪ್ಪ ಮಾಡಿದ್ನ? ಬಸವರಾಜ ಬೊಮ್ಮಾಯಿ ಮಾಡಿದ್ನ? ಇವತ್ತು ಎಲ್ಲಿಗಾದ್ರೂ ಹೋಗ್ಬೋದು, ಎಲ್ಲಿಗಾದ್ರೂ ಹೋಗ್ಬೋದು. ಸರ್ಕಾರದ ಬಸ್ಗಳಲ್ಲಿ ಫ್ರೀಯಾಗಿ 7 ಕೋಟಿ ಜನ ಇದ್ದಾರೆ ಕರ್ನಾಟಕದಲ್ಲಿ. 7 ಕೋಟಿ ಜನ, 3.5 ಕೋಟಿ ಮಹಿಳೆಯರಿದ್ದಾರೆ, ಹೆಣ್ಮಕ್ಳಿದ್ದಾರೆ, ವಿದ್ಯಾರ್ಥಿನಿಯರಿದ್ದಾರೆ. ಅವರೆಲ್ಲರಿಗೂ ಕೂಡ ಫ್ರೀಯಾಗಿ ಸರ್ಕಾರಿ ಬಸ್ನಲ್ಲಿ. ಯಾಕಂತಂದ್ರೆ ನಮ್ಮ ಉದ್ದೇಶ ಮಹಿಳೆಯರಿಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಶಕ್ತಿ ತುಂಬಬೇಕು, ಅವರು ಸ್ವಾವಲಂಬಿಗಳಾಗಬೇಕು. ಅದಕ್ಕೋಸ್ಕರ ಶಕ್ತಿ ಯೋಜನೆಯನ್ನ ಜಾರಿಗೆ ತಗೊಬಂದು ನಾವು ಅಧಿಕಾರಕ್ಕೆ ಬಂದ ನಾವು ಮೇ 20, 1923ರಲ್ಲಿ ನಾವು ಅಧಿಕಾರಕ್ಕೆ ಬಂದು
ಜೂನ್ ತಿಂಗಳಲ್ಲಿ ಈ ಕಾರ್ಯಕ್ರಮಕ್ಕೆ ಜಾರಿಯನ್ನ ಆಮೇಲೆ ಅನುಷ್ಠಾನವನ್ನ ಮಾಡ್ತಕ್ಕಂಥ ತೀರ್ಮಾನವನ್ನ ಮಾಡೋದು ಜೂನ್ ತಿಂಗಳಲ್ಲೇ. ಮೇ ತಿಂಗಳಲ್ಲಿ ಅಧಿಕಾರಕ್ಕೆ ಬಂದ ಜೂನ್ ತಿಂಗಳಲ್ಲಿ ಜಾರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ. ಬಿಜೆಪಿಯವರು ಯಾವತ್ತಾರು ಮಾಡಿದಾರ ತಾಯಿ? ಮತ್ತೆ ಯಾಕೆ ಓಟ್ ಕೇಳೋಕೆ ಅವ್ರಿಗೆ ಏನ್ ನೈತಿಕ ಹಕ್ಕಿದೆ? ಆಮೇಲೆ ಗೃಹಲಕ್ಷ್ಮಿ 1,26,00,000 ಮಹಿಳೆಯರಿಗೆ, ಎಷ್ಟು? 1,26,00,000 ಮಹಿಳೆಯರಿಗೆ, ಮನೆ ಯಜಮಾನಿಯರಿಗೆ ತಿಂಗಳಿಗೆ 2,000 ರೂಪಾಯಿ. ಬಿಜೆಪಿಯವರು ಯಾವತ್ತಾರು ಮಾಡಿದಾರ ತಾಯಿ? ನೀವ್ ಹೇಳಿ. ಮತ್ತೆ ಹೆಂಗೆ ಓಟ್ ಕೇಳ್ತಾರೆ ಅವರು? ಚರಣ್ ಮಠ್ ಪರ ಹೆಂಗೆ ಓಟ್ ಕೇಳಕ್ಕೆ ಅವ್ರಿಗೆ ನೈತಿಕವಾದಂತಹ ಶಕ್ತಿ ಇದೆ, ನೈತಿಕವಾದಂತಹ ಅಧಿಕಾರ ಇದೆ. ನಿಮ್ಗೆಲ್ಲ ಮೋಸ ಮಾಡಿ 4 ವರ್ಷ ಅಧಿಕಾರದಲ್ಲಿ ಇದ್ದು ಏನೋ ಮಾಡದೆ ಇವತ್ತು ಮನೇಲಿ ಕೂತಿದ್ದಾರೆ, ವಿರೋಧ ಪಕ್ಷದಲ್ಲಿ ವಿರೋಧ ಮಾಡ್ತಾ ಇದ್ದಾರೆ. ಇವ್ರು ಯಾರು ಗೊತ್ತಾ? ಬಿಜೆಪಿಯವರು 5 ಗ್ಯಾರಂಟಿ ಯೋಜನೆಗಳನ್ನ ವಿರೋಧ ಮಾಡಿದವರು, ವಿರೋಧ ಮಾಡಿದವರು. ಅಭಿವೃದ್ಧಿ ಕೆಲಸಗಳೆಲ್ಲ ನಿಂತು ಹೋಗ್ಬಿಡ್ತವೆ. ಗ್ಯಾರಂಟಿ ಯೋಜನೆಗಳನ್ನ ಮಾಡಬೇಡಿ. ಗ್ಯಾರಂಟಿ ಯೋಜನೆಗಳಿಗೆ ನಾವು ಖರ್ಚು ಮಾಡ್ತಾ ಇರ್ತಕ್ಕಂಥ ಹಣ ಎಷ್ಟು ಗೊತ್ತಾ? 52,000 ಕೋಟಿ. ಒಂದು ವರ್ಷಕ್ಕೆ 52,000 ಕೋಟಿ. ಇದನ್ನ ಮಾಡಿದ್ರೆ ಖಜಾನೆ ಖಾಲಿ ಆಗ್ಬಿಡ್ತದೆ. ಸಿದ್ದರಾಮಯ್ಯನವರಿಗೆ ಬುದ್ಧಿ ಇಲ್ಲ, ಕಾಂಗ್ರೆಸ್ ಸರ್ಕಾರಕ್ಕೆ ಬುದ್ಧಿ ಇಲ್ಲ ಅಂತ ಹೇಳಿ ಟೀಕೆಗಳನ್ನು ಮಾಡಿದ್ರು, ನಮ್ಮ ಮೇಲೆ ಅಪಪ್ರಚಾರವನ್ನು ಮಾಡಿದ್ರು. ಪಾರ್ಲಿಮೆಂಟ್ ಎಲೆಕ್ಷನ್ ಆದ ತಕ್ಷಣ ನಿಲ್ಲಿಸ್ಬಿಡ್ತಾರೆ. ಪಾರ್ಲಿಮೆಂಟ್ ಎಲೆಕ್ಷನ್ ಆಗಿ 2 ವರ್ಷ ಆಯ್ತು, ನಿಲ್ಲಿಸಿದೀವ. 3ನೇ ವರ್ಷ ಸುಂತ ಬಂದಿದೆ, 4ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ, ನಿಲ್ಲಿಸಿಲ್ಲ. ಇಲ್ಲಿವರೆಗೆ ನಾವು ಖರ್ಚು ಮಾಡಿರ್ತಕ್ಕಂಥ ಹಣ ಸುಮಾರು 1,40,000 ಕೋಟಿ. 1,40,000 ಕೋಟಿ ಗ್ಯಾರಂಟಿ ಯೋಜನೆಗಳಿಗೆ ನಾವು ಖರ್ಚು ಮಾಡಿರ್ತಕ್ಕಂಥ ಹಣ 1,40,000 ಕೋಟಿ. 40,000 ಕೋಟಿ ನಾವು ಖರ್ಚು ಮಾಡಿದೀವಿ. ಯಾಕೆ ಮಾಡಿದೀವಿ ಅಂತಂದ್ರೆ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಜಾಸ್ತಿ ಆಗ್ಬೇಕು ಹೆಣ್ಮಕ್ಳಿಗೆ. ಅದಕ್ಕೆ ನಾವು ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅನ್ನೋ ಥಿಯರಿನಲ್ಲಿ 2 ತತ್ವಗಳಿದ್ದಾವೆ. ಒಂದು ಆರ್ಥಿಕ ತತ್ವ, ಇನ್ನೊಂದು ಸಪ್ಲೈ ಮತ್ತು ಡಿಮ್ಯಾಂಡ್. ಟ್ರಿಕಲ್ ಡೌನ್ ಆರ್ಥಿಕ ಥಿಯರಿ ಅನ್ನೋದ್ರಲ್ಲಿ ನಂಬಿಕೆ ಇಟ್ಟಿರೋರು ಬಿಜೆಪಿಯವರು. ಅದರಲ್ಲಿ ಮೇಲ್ಭಾಗ ಶ್ರೀಮಂತರು ಇದಾರಲ್ಲ, ಕಾರ್ಪೊರೇಟ್ ಬಾಡಿಗಳಿದಾವಲ್ಲ, ಅವ್ರ ಪರವಾಗಿರ್ತಕ್ಕಂಥವ್ರು ಬಿಜೆಪಿಯವರು. ನಾವು ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅವ್ರ ಪರವಾಗಿರ್ತಕ್ಕಂಥವ್ರು. ನಾವು ಕೆಳ ಸಮಾಜದಲ್ಲಿ ಇರ್ತಕ್ಕಂಥ ತಳ ಸಮುದಾಯದ ಜನ ಇದಾರಲ್ಲ, ಅವ್ರಿಗೆ ಶಕ್ತಿಯನ್ನು ತುಂಬಬೇಕು, ಅವ್ರಿಗೆ ಕೊಂಡ್ಕೊಳ್ತಕ್ಕಂಥ ಶಕ್ತಿಯನ್ನು ಜಾಸ್ತಿ ಮಾಡಬೇಕು. ಈಗ ವಸ್ತುಗಳನ್ನ ತಯಾರು ಮಾಡ್ಬಿಟ್ರೆ ಸಾಲದಲ್ಲ, ಕೊಂಡ್ಕೊಳ್ಳೋರು ಬೇಕಲ್ಲಮ್ಮ. ಕೊಂಡ್ಕೊಳ್ಳೋರು ಇಲ್ಲದೆ ಹೋದ್ರೆ ಎಷ್ಟೇ ವಸ್ತುಗಳನ್ನು ತಯಾರು ಮಾಡಿದ್ರು ಕೂಡ ಪ್ರಯೋಜನ ಇಲ್ಲ. ಅದಕ್ಕೋಸ್ಕರ ಶಕ್ತಿ ಯೋಜನೆಯನ್ನು ಮಾಡೋದು. ಆಮೇಲೆ